ಮುಂಡಗೋಡದಲ್ಲಿ ಆಯೋಜಿಸಿರುವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ದಾಂಡೇಲಿಯಿಂದ ಹೊರಟ ವೀರಶೈವ ಸಮಾಜದ ನಿಯೋಗ. ಅತ್ತಿವೇರಿ ಶ್ರೀ ಬಸವಧಾಮದ ಪೂಜ್ಯ ಬಸವರಾಜೇಶ್ವರಿ ಮಾತಾಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮುಂಡಗೋಡದಲ್ಲಿ ಏರ್ಪಡಿಸಿರುವ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಲು ದಾಂಡೇಲಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನೇತೃತ್ವದಲ್ಲಿ ವೀರಶೈವ ಸಮಾಜ ಬಾಂಧವರು ಇಂದು ಶನಿವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ದಾಂಡೇಲಿಯ ಕೋಗಿಲಬನದ ಶ್ರೀ ಮೃತ್ಯುಂಜಯ ಮಠದಲ್ಲಿ ಶ್ರೀ ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಹೊರಡಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಸಿದ್ದಪ್ಪ ಕುರುಗುಂದ್, ಶ್ರೀ ವೀರಶೈವ ಸೇವಾ ಸಂಘದ ಅಧ್ಯಕ್ಷರಾದ ಬಸವರಾಜ ಕಲಶೆಟ್ಟಿ, ಉಪಾಧ್ಯಕ್ಷರಾದ ನಂದೀಶ್ ಮುಂಗುರುವಾಡಿ, ಪ್ರಧಾನ ಕಾರ್ಯದರ್ಶಿ ಚಂದ್ರು ಮಾಳಿ, ಕಾರ್ಯದರ್ಶಿ ಲಿಂಗಯ್ಯ ಪೂಜಾರ್ ಹಾಗೂ ಪ್ರಮುಖರುಗಳಾದ ಸಂಜಯ್ ಕಲ್ಯಾಣಿ, CS ವಸ್ತ್ರದ್, ಅಶೋಕ್ ಪಾಟೀಲ್, ಅಶ್ವಿನಿ ಕುಮಾರ್, ಶಿವಬಸಪ್ಪ ಗುಬ್ಬಿಯವರ್, SM ಪಾಟೀಲ್, ಶಿವಪುತ್ರಪ್ಪ ಹೊರಪೇಟಿ, ಸುಭಾಷ್ ಬುದ್ಧಿ, ಶೇಖರ್ ಇಂಡಿಗೇರಿ, ಶರಣಪ್ಪ ಮುರುಡಿ ಮೊದಲಾದವರು ಉಪಸ್ಥಿತರಿದ್ದರು. ಮುಂಡಗೋಡದಲ್ಲಿ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನಮ್ಮ ದಾಂಡೇಲಿ ಸದ್ಭಕ್ತರ ಪರವಾಗಿ ಅಖಿಲ ಭಾರತ ವೀರಶೈವ ಸೇವಾ ಸಂಘ ಇರ್ಬೋದು, ವೀರಶೈವ ಸೇವಾ ಸಮಾಜ ಇರ್ಬೋದು, ಎಲ್ಲ ಸದ್ಭಕ್ತರು ಭಕ್ತಿಪೂರ್ವಕವಾಗಿ ನಾವು ಹೋಗ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಬಸವಣ್ಣನವರ ಆದರ್ಶಗಳು, ಬಸವಣ್ಣನವರ ವಿಚಾರಗಳು ಎಲ್ಲರಿಗೆ ತಲುಪುವಂತಾಗಲಿ, ಇದರಲ್ಲಿ ಒಕ್ಕೂಟ ಪ್ರದರ್ಶನವಾಗಲಿ ಮತ್ತು ಎಲ್ಲರೂ ಕೂಡಿ ಅಭಿಯಾನದಲ್ಲಿ ಭಾಗವಹಿಸುವ ಮುಖಾಂತರ ನಾವೆಲ್ಲರೂ ಕೂಡ ಒಂದೇ, ಎಲ್ಲರೂ ವೀರಶೈವ ಇರಲಿ, ಲಿಂಗಾಯತ ಇರಲಿ, ಎಲ್ಲ ಒಂದೇ ಅನ್ನೋದು ಒಂದು ಪ್ರಚುರಪಡಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹೋಗ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಸದ್ಭಕ್ತರು ಈಗಾಗಲೇ ಹೋಗಿದ್ದಾರೆ, ಸ್ವಲ್ಪ ಜನ ಮತ್ತು ಹಿಂದೆ ಬರ್ತಾ ಇದ್ದಾರೆ. ಸುಮಾರು 100 ಸಂಖ್ಯೆಯಲ್ಲಿ ನಾವು ಇಲ್ಲಿಂದ ದಾಂಡೇಲಿ ಹೋಗ್ತಾ ಇದ್ದೀವಿ. ಈ ಮುಂಡಗೋಡದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಮಾಜದವರು ಹೋಗ್ತಾ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತಾರೆ.